ನಮಸ್ಕಾರ ಸ್ನೇಹಿತರೆ, ನಾಲೆಜ್ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವು ಬಳಸೋ ಕೆಲವು ವಸ್ತುಗಳೇ ಹಾಗೆ. ಅದರ ಮಹತ್ವ ಹೇಗಿರುತ್ತೆ ಅಂದ್ರೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ವಾ, ಹಾಗೆ ಅಂತಹ ಒಂದು ವಸ್ತು ನಮ್ಮ ಮೊಬೈಲ್ ಸಿಮ್ ಕಾರ್ಡ್. ಪ್ರತಿದಿನ ನಾವೆಲ್ಲರೂ ಇದನ್ನ ಬಳಸ್ತಾನೆ ಇರ್ತೀವಿ. ಆದ್ರೆ ಯಾರಾದರೂ ಸಿಮ್ ಅನ್ನೋದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದ್ರೆ ಕಕ್ಕಾಬಿಕ್ಕಿ ಆಗ್ಬಿಡ್ತೀವಿ. ನಾನೇನು ರಸಾಯನಶಾಸ್ತ್ರದ ಬಗ್ಗೆ ಮಾತಾಡ್ತಿಲ್ಲ, ನಾನು ಮಾತಾಡ್ತಿರೋದು ಸಿಮ್ ಕಾರ್ಡ್ ಬಗ್ಗೆ. ನಮ್ಮ ಫೋನ್ಗಳಲ್ಲಿ ಸಣ್ಣ ಸಣ್ಣ ಚಿಪ್ ಇದೆ ಅಲ್ವಾ. ಸಿಮ್ ಅನ್ನೋದನ್ನು ಕಂಡು ಹಿಡಿದಿದ್ದು ಯಾವಾಗ, ಈ ಸಿಮ್ ಅಂದ್ರೇನು, ಅದರ ಕಾರ್ಯಗಳೇನು, ಸಿಮ್ಮಿನ ಒಳಗೆ ಏನಿದೆ, ಹಾಗೂ ಈ ಸಿಮ್ ಎಲ್ಲಿ ಬಳಕೆ ಆಗುತ್ತೆ, ಇನ್ನು ಮುಂದಿನ ಫೋನ್ಗಳಲ್ಲಿ ಸಿಮ್ ಹಾಕೋಕ್ಕಾಗಲ್ಲ ಅಂತೆ, ನಿಜಾನ? ಇಂತಹ ಹಲವಾರು ಪ್ರಶ್ನೆಗಳಿಗೆ ಕುತೂಹಲಕಾರಿ ಉತ್ತರ ಇಲ್ಲಿದೆ ನೋಡಿ. ಸ್ನೇಹಿತರೆ, ಈ ಸಿಮ್ ಅನ್ನೋದರ ವಿಸ್ತೃತ ರೂಪ ಸಬ್ಸ್ಕ್ರೈಬರ್ಸ್ ಐಡೆಂಟಿಟಿ ಮಾಡ್ಯೂಲ್ ಎಂದಾಗಿದೆ. ವಿಶ್ವದ ಮೊದಲ ಸಿಮ್ ಕಾರ್ಡ್ ರಚನೆಯಾಗಿದ್ದು 1991ರಲ್ಲಿ ಜರ್ಮನ್ ದೇಶದ ಡಿಸೆಕ್ಟ್ ಅಂಡ್ ಡೇವಿಯಂಟ್ ಕಂಪನಿಯು ಇದನ್ನು ಆವಿಷ್ಕರಿಸಿತ್ತು. ಮೊದಲ 300 ಸಿಮ್ ಕಾರ್ಡ್ ತಯಾರಿಸಿ ರೇಡಿಯೋ ಲಿಂಜಾ ಎಂಬ GSM ನೆಟ್ವರ್ಕ್ ಕಂಪನಿಗೆ ನೀಡಿತ್ತು. ಆ ಸಿಮ್ನ ಗಾತ್ರ ನಾವು ಈಗ ಬಳಸುವ ATM ಕಾರ್ಡ್ ನಷ್ಟಿತ್ತು. GSM ತಂತ್ರಾಂಶ ಅಥವಾ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಶನ್ ತಂತ್ರಜ್ಞಾನವನ್ನು ಬಳಸಿ 1991ರ ಮಾರ್ಚ್ 27ರಂದು ವಿಶ್ವದ ಮೊಟ್ಟ ಮೊದಲ ಮೊಬೈಲ್ ಕರೆ ಮಾಡಲಾಗಿತ್ತು. ನಂತರ 1992ರಲ್ಲಿ ಈ ಸಿಮ್ ಕಾರ್ಡ್ ಅನ್ನು ನೋಕಿಯಾ 101 ಫೋನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು. ಇವತ್ತಿನ ಪರಿಸ್ಥಿತಿಯಲ್ಲಿ ಸಿಮ್ ಕಾರ್ಡ್ ಬಳಸದೇ ಇರುವವರು ಅಪರೂಪವೇ ಸರಿ. ಈವರೆಗೆ ಜಗತ್ತಿನಲ್ಲಿ 700 ಕೋಟಿ ಯಂತ್ರ ಸಾಧನಗಳು ಅಥವಾ ಗ್ಯಾಜೆಟ್ಗಳು SMS ಕಾಲ್ ಹಾಗೂ ಅಂತರ್ಜಾಲಕ್ಕಾಗಿ ಸಿಮ್ ಅನ್ನು ಬಳಕೆ ಮಾಡುತ್ತಿವೆ. ತಜ್ಞರ ಪ್ರಕಾರ ಈ ಅಂಕಿ ಅಂಶ 2000 ಕೋಟಿಯವರೆಗೂ ಹೆಚ್ಚಬಹುದು. ಇವತ್ತಿಗೆ ಕೆಮಾಲ್ಟೋ ಕಂಪನಿಯು ಅತಿ ಹೆಚ್ಚು ಸಿಮ್ ಕಾರ್ಡ್ ಉತ್ಪಾದಿಸುವ ಕಂಪನಿಯಾಗಿದೆ. ಇದು ನೆದರ್ಲ್ಯಾಂಡ್ಸ್ ನ ಆಮ್ಸ್ಟರ್ಡಾಮ್ ನಲ್ಲಿದ್ದು 15,000 ಕಾರ್ಮಿಕರನ್ನು ಹೊಂದಿದೆ. ಈಗ 5G ಸಿಮ್ಗಳ ತಯಾರಿಕೆಯಲ್ಲಿ ಈ ಕಂಪನಿಯು ತೊಡಗಿಕೊಂಡಿದೆ. ವಿಶ್ವದ ಮೊದಲ ಸಿಮ್ ತಯಾರಿಕೆಗೆ ಭಾರತದ ಇವತ್ತಿನ 75 ರೂಪಾಯಿ ಖರ್ಚಾಗುತ್ತಿತ್ತು. ಆದರೆ ನಂತರ ಇದು 5-10 ರೂಪಾಯಿಗಳ ಮೌಲ್ಯಕ್ಕೆ ಬಂತು. ಈ ಸಿಮ್ ಕಾರ್ಡ್ ನಲ್ಲಿಯೂ ಮೆಮೊರಿ ಇದೆ, ಆದರೆ ಕೇವಲ 64 ಕಿಲೋಬೈಟ್ಸ್ ಅಷ್ಟೇ. ಈ ಮೆಮೊರಿಯಲ್ಲಿ 250 ಫೋನ್ ನಂಬರ್ಗಳನ್ನು, ಸುಮಾರು 54 SMS ಗಳನ್ನು ಶೇಖರಿಸಬಹುದಾಗಿದೆ. ಸ್ನೇಹಿತರೆ, 1969ರ ಅಮೆರಿಕಾದ ಅಪೋಲೋ 11 ಮಿಷನ್ ನಲ್ಲಿ ಮನುಷ್ಯನನ್ನು ಮೊದಲು ಚಂದ್ರನ ಮೇಲೆ ಕೊಂಡೊಯ್ದಿದ್ದ ಉಪಗ್ರಹದಲ್ಲಿಯೂ ಇದೇ ಮೆಮೊರಿಯನ್ನು ಉಪಯೋಗಿಸಿದ್ರು ಅಂದ್ರೆ ನಂಬಲೇಬೇಕು. ಈಗಿನ ಜಗತ್ತು ಹೇಗಿದೆ ಅಂದ್ರೆ, ಇವತ್ತಿನ ತಂತ್ರಜ್ಞಾನದಲ್ಲಿ ವೈಫೈ ಕನೆಕ್ಟಿವಿಟಿ ಮುಖಾಂತರ ಮೊಬೈಲ್ ಬಳಸಬಹುದು ಹಾಗೂ ಇಂಟರ್ನೆಟ್ ಸರ್ವರ್ಗಳ ಮೂಲಕ ಕಾಲ್, ಮೆಸೇಜ್ ಕೂಡ ಮಾಡಬಹುದಾಗಿದೆ. ಈಗ ಸಿಮ್ ಕಾರ್ಡ್ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದರ ಬಗ್ಗೆ ನೋಡೋಣ ಬನ್ನಿ. ಈ ಸಿಮ್ ಕಾರ್ಡ್ ಅನ್ನೋದು ಸಣ್ಣ ಪ್ಲಾಸ್ಟಿಕ್ ರಟ್ಟಿನಂತೆ ಕಂಡರೂ ಅದರೊಳಗೆ ಮೈಕ್ರೋ ಕಂಟ್ರೋಲರ್ಸ್ ಗಳಿರುತ್ತವೆ. ಇದು ಸಿಲಿಕಾನ್ ನಿಂದ ಮಾಡಲಾಗಿದ್ದು ಇದರೊಳಗೆ CPU, RAM ಹಾಗೂ ಹಲವಾರು ಸೆಕ್ಯೂರಿಟಿ ಸರ್ಕ್ಯೂಟ್ ಗಳನ್ನು ಹೊಂದಿರುತ್ತವೆ. ತಾಮ್ರ, ಬಂಗಾರದಂತಹ ಹಲವು ಲೋಹಗಳ ಸಂಯೋಗದ ವಾಹಕಗಳಿದ್ದು ಇದು ಫೋನ್ ಹಾಗೂ ಸಿಮ್ ಗಳಿಗೆ ಸಂಪರ್ಕ ಕಲ್ಪಿಸುವಲ್ಲಿ ಸಹಾಯ ಮಾಡುತ್ತವೆ. ಮೊಬೈಲ್ಗೆ ಈ ಸಿಮ್ ಅಳವಡಿಸಿದೊಡನೆ ಮೊಬೈಲ್ ಆ ಸಿಮ್ಮಿನ ನೋಂದಾವಣೆ ಸಂಖ್ಯೆಯನ್ನು ಸ್ವೀಕರಿಸಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ಎಲ್ಲಾ ಸಂದೇಶಗಳು, ಕರೆಗಳು ಎಲೆಕ್ಟ್ರಿಕ್ ಸಿಗ್ನಲ್ ಗಳ ಮೂಲಕ ಬೈನರಿ ಕೋಡಿಂಗ್ ನಲ್ಲಿ ರೂಪಾಂತರಗೊಂಡು ಇನ್ನೊಂದು ಉಪಕರಣದಲ್ಲಿ ಹೋಗಿ ಸೇರುತ್ತವೆ. ಇದಕ್ಕೆ ಎನ್ಕ್ರಿಪ್ಷನ್ ಹಾಗೂ ಡಿಕ್ರಿಪ್ಷನ್ ಅಂತಾನು ತಾಂತ್ರಿಕವಾಗಿ ಕರೆಯುತ್ತಾರೆ. ಈ ಎರಡು ಉಪಕರಣಗಳ ನಡುವೆ ನೀವು ಕಳುಹಿಸಿದ ಮಾಹಿತಿಯು ಅತ್ಯಂತ ಕ್ಲಿಷ್ಟಕರ ಭದ್ರತೆಯಲ್ಲಿ ರವಾನಿಸಲ್ಪಡುತ್ತದೆ ಹಾಗೂ ಮಾಹಿತಿ ಸೋರಿಕೆಯನ್ನು ತಡೆಯುವಲ್ಲಿ ಈ ತಂತ್ರಾಂಶವು ಸಹಾಯ ಮಾಡುತ್ತವೆ. ಸಿಮ್ ಕಾರ್ಡ್ಗಳಲ್ಲಿ ಒಂದು ಯುನಿಕ್ ಕೋಡ್ ಅನ್ನು, ಸಿಮ್ ಕಂಪನಿಯ ಹೆಸರನ್ನು, ಪಿನ್ ಅಥವಾ PUK ಯನ್ನು, ಕೊನೆಗೆ ಕರೆ ಮಾಡಿದ ನಂಬರ್ಗಳನ್ನು ಹಾಗೂ ಕಾಂಟ್ಯಾಕ್ಟ್ಸ್ ಗಳನ್ನು ಇದು ರಕ್ಷಿಸಿಕೊಂಡಿರುತ್ತದೆ. ಈಗೀಗ ಸಿಮ್ ನ ಗಾತ್ರ ತುಂಬಾನೇ ಬದಲಾವಣೆಗೊಂಡಿದ್ದು ಅಧಿಕ ಶಕ್ತಿಯುತವಾಗಿದೆ. ಮಿನಿ ಸಿಮ್, ಮೈಕ್ರೋ ಸಿಮ್ 2012ರಲ್ಲಿ ನ್ಯಾನೋ ಸಿಮ್ ಬಂತು. ಈ ನ್ಯಾನೋ ಸಿಮ್ ಅನ್ನು ಮೈಕ್ರೋ ಸಿಮ್ ಅಥವಾ ಮಿನಿ ಸಿಮ್ ಮಾಡಲು ಅಡಾಪ್ಟರ್ ಗಳ ಬಳಕೆ ಮಾಡಲಾಗುತ್ತದೆ. ಈ ಸಿಮ್ ಕಾರ್ಡ್ ಗಳಿಂದ ಎಷ್ಟೋ ಅಪರಾಧಗಳನ್ನು ಕಂಡುಹಿಡಿಯುವಲ್ಲಿ ಪೊಲೀಸರು ಸಫಲರಾಗಿದ್ದಾರೆ. ಈ ಸಿಮ್ಗಳು ನಮ್ಮ ಲೊಕೇಶನ್ ಟ್ರೇಸ್ ಮಾಡಲು ಸಹಾಯ ಮಾಡುತ್ತವೆ. ಈ ಸಿಮ್ ಕಾರ್ಡ್ಗಳಲ್ಲಿ ಅತಿ ಸೂಕ್ಷ್ಮವಾದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಹೊಂದಿರುವ ಕಾರಣ ಜೋಪಾನವಾಗಿಡಬೇಕಾಗುತ್ತದೆ.
ಹಾಗೂ ಮೊಬೈಲ್ ಫೋನ್ಗಳನ್ನು ವಾಟರ್ ಪ್ರೂಫ್ ಮಾಡುವ ಕಾರಣಕ್ಕಾಗಿ ಭವಿಷ್ಯದ ಸಿಮ್ ಕಾರ್ಡ್ ಹೇಗೆ ವಿನ್ಯಾಸಗೊಂಡಿದೆ ಗೊತ್ತೇ? ಈಗಿನ ಐಫೋನ್ಗಳು ಭವಿಷ್ಯದ ಸಿಮ್ನ ಆವಿಷ್ಕಾರವನ್ನು ತಿಳಿಸುತ್ತವೆ. ಈಗಿನ ಐಫೋನ್ಗಳಲ್ಲಿ ಈ ಸಿಮ್ ತಂತ್ರಜ್ಞಾನವಿದೆ. ಅಂದ್ರೆ ಸಿಮ್ಗಳು ಫೋನ್, ಸ್ಮಾರ್ಟ್ ವಾಚ್ ನ ಒಳಗಡೆನೇ ಇರುತ್ತೆ. ಈಗ ಹೇಳಿದ ಈ ಸಿಮ್ ಅನ್ನೋದು ನ್ಯಾನೋ ಸಿಮ್ ನ ಒಂದು ಸಣ್ಣ ಭಾಗದಷ್ಟಿರುತ್ತೆ ಅಷ್ಟೇ. ಇನ್ನು ಮುಂದೆ ಸಿಮ್ ನಮ್ಮ ಕೈಗೆ ಸಿಗೋದಿಲ್ಲ. ಈ ಸಿಮ್ ಅನ್ನೋದು ಮೊಬೈಲ್ ನ ಒಳಗಡೆನೆ ಅಳವಡಿಸಲಾಗಿರುತ್ತೆ. ನಿಮಗೆ ಮೊಬೈಲ್ ನಂಬರ್ ಬದಲಾಯಿಸಬೇಕಾದರೆ ನಿಮಗೆ ಬೇಕಾದ ಮೊಬೈಲ್ ಆಪರೇಟರ್ ಮೂಲಕ ರೀರೈಟ್ ಮಾಡಬಹುದಾಗಿದ್ದು, ವೊಡಾಫೋನ್ ಕಂಪನಿಯು ಜುಲೈ 20, 2020 ಈ ವ್ಯವಸ್ಥೆಯನ್ನು ಭಾರತದಲ್ಲಿಯೂ ಜಾರಿಗೊಳಿಸಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ತಯಾರಾಗುವ ಎಲ್ಲ ಫೋನ್ಗಳಲ್ಲಿ ಈ ಸಿಮ್ ಟೆಕ್ನಾಲಜಿಯೇ ಅಳವಡಿಕೆಯಾಗಲಿದ್ದು, ಇನ್ನು ಮುಂದೆ ಫೋನ್ ಕಳೆದು ಹೋದರೆ ಆ ಫೋನ್ಗಳ ಲೊಕೇಶನ್ ಟ್ರೇಸ್ ಮಾಡೋದು ತುಂಬಾನೇ ಸುಲಭವಾಗಿ ಬಿಡುತ್ತೆ. ಸ್ನೇಹಿತರೆ, ಇದಾಗಿತ್ತು ಸಿಮ್ ಬಗೆಗಿನ ಕುತೂಹಲಕರ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋಗಳನ್ನು ಆ ಕೂಡಲೇ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಆಕ್ಟಿವೇಟ್ ಮಾಡಿ. ಸ್ನೇಹಿತರೆ, ಇಂತಹದ್ದೇ ಕುತೂಹಲಕರ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಜೈ ಭಾರತಿ, ಜೈ ಕರ್ನಾಟಕ ಮಾತೆ.